ನಮ್ಮ ಮನೆ ಇರೋ ಪರಿಸ್ಥಿತಿ ನೋಡಿ ಅವನಿಗೆ ಬೇಜಾರಾಗಬಾರ್ದಲ್ವ ಅಪೇಕ್ಷೆ. ನಾನು ಇವ್ರಿಗೆಲ್ಲ ಇಷ್ಟೆಲ್ಲ ಮಾಡಿದ್ದೆ, ಆದರೆ ಇವ್ರು ಉಳಿಸ್ಕೊಂಡೇ ಹೋಗ್ಲಿಲ್ವಲ್ಲ ಅಂತ ಅವನಿಗೆ ದುಃಖ ಆಗಬಾರ್ದು. ಆ್ಯಂಡ್ ಪಾರ್ಥ, ನೀನಿದ್ದು ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ವಲ್ಲ ಅಂತ ಕೇಳಿದ್ರೆ ನನಗೇನು ಹೇಳಿ ಅಪೇಕ್ಷೆ? ನನಗೆ ಆ ಪೊಸಿಷನಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ. ನನಗೆ ಬಿಗ್ ಬ್ರೋ ರೋಲ್ ಮಾಡಲ್, ನನಗೆ ಅವನು ಮಾತ್ರ ಮುಖ್ಯ. ಅದಕ್ಕೋಸ್ಕರ ಈ ಎಫರ್ಟ್ಸ್. ನನಗೆ ಅರ್ಥ ಆಯ್ತು. ಸರಿ, ನೀವಿಲ್ಲೇ ಕೂತೀರಿ, ನಾನು ಹೋಗಿ ಬಿಸಿನೀರು ತಗೊಂಡು ಬರ್ತೀನಿ. ಅದ್ರಲ್ಲಿ ಸ್ವಲ್ಪ ಕಾಲಿಟ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಫ್ರೀ ಅನ್ಸುತ್ತೆ. ಅದ್ರ ಜೊತೆ ಹಾಗೆ ಎಣ್ಣೆನೂ ತಗೊಂಡು ಬರ್ತೀನಿ, ತಲೆ ಮಸಾಜ್ ಮಾಡ್ತೀನಿ. ಓಕೆ, ಬಂದೇ ಇರಿ. ಬೇಡ 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 ಬೇಡ. ಯಾಕೆ? ಅಲ್ಲ, ಅದೆಲ್ಲ ಏನು ಬೇಡ. ನನಗೊಂದು ಕಿಸ್ ಕೊಡಿ, ಫುಲ್ ರಿಲೀಫ್ ಆಗುತ್ತೆ. ನೋಡಿದ್ರಾ, ಫುಲ್ ರಿಲ್ಯಾಕ್ಸ್ ಆಗೋಯ್ತು. ಸರಿ, ಇದ್ರ ಜೊತೆ ಬಿಸಿನೀರು ಕೂಡ ತಗೊಂಡು ಬರ್ತೀನಿ. ಓಕೆ. ಏನ್ ಮಾವ ಇಲ್ಲಿಗೆ ಬರೋಕೆ ಹೇಳಿದ್ರೆ? ಏನಿಲ್ಲ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಪ್ರಸಾದ ಕೊಡೋಣ ಅಂತ ಕರೆಸ್ದೆ ಅಷ್ಟೇ. ಪ್ರಸಾದ ಕೊಡೋದಕ್ಕೆ ಅಂತ ಇಲ್ಲಿಗೆ ಬರೋಕೆ ಹೇಳಿದ್ರ? ಮನೆಗೆ ಬರೋದಲ್ವ, ಅಲ್ಲೇ ತಂದು ಕೊಡ್ಬೋದಾಗಿತ್ತು. ಅದು ಅಂದ್ರೆ ಈ ಪ್ರಸಾದ ಅನ್ನೋದು ನೆಪ ಅಷ್ಟೇ. ನಿಮ್ಮ ಹತ್ರ ಸ್ವಲ್ಪ ಮುಖ್ಯವಾದ ವಿಚಾರ ಮಾತಾಡಬೇಕಾಗಿತ್ತು. ಹೇಳಿ. ಅಂದ್ರೆ ನಮ್ಮ ಭೂಮಿಕಾ ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡಿದ್ದಾಳ. ಅವಳು ಹೇಳ್ಕೊಂಡಿಲ್ಲ ಅಂದ್ರೆ ನಾನು ಹೇಳೋಣ ಅಂತ. ಎಲ್ಲ ಹೇಳ್ಕೊಂಡಿದಾರಲ್ಲ, ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ಅಪೇಕ್ಷಾ ವಿಚಾರ ಮಾತಾಡಿದಾಳ. ಅಪೇಕ್ಷಾ ಬಗ್ಗೆನಾ? ಏನು? ನೋಡಿ ಅಂದ್ರೆ ನೀವು ಭೂಮಿಕಾ ಒಂದಾಗಬೇಕು ಅನ್ನೋದು ನಮಗೆ ಆಸೆ ಇತ್ತು. ಆ ಆಸೆ ಈಡೇರ್ತು ಅನ್ನೋ ಖುಷಿ ಇದೆ. ಅದೇ ತರ ಅಪೇಕ್ಷಾಗೂ ನೀವಿಬ್ರು ಒಂದಾಗ್ಬೇಕು ಅನ್ನೋ ಆಸೆ ಇರತ್ತಲ್ವಾ? ಆದ್ರೆ ಅವಳಿಗೆ ಆ ವಿಚಾರನೇ ಗೊತ್ತಿಲ್ಲ, ನಾವು ಹೇಳಕ್ ಹೋಗಿಲ್ಲ. ಯಾಕೆ ಅಂದ್ರೆ ಅವಳಿಗೆ ವಿಚಾರ ಗೊತ್ತಾದ್ರೆ ಸಹಜವಾಗಿ ಆ ಮನೇಲಿ ಎಲ್ರಿಗೂ ಆ ವಿಷಯ ಗೊತ್ತಾಗತ್ತೆ. ಆ ಥರ ಆದ್ರೆ ಶಕುಂತಲಾ ಅವರಿಂದ, ನಿಮ್ಮ ತಮ್ಮ ಜಯದೇವಿಂದ ಭಾರತಾಗೆ, ಅಪೇಕ್ಷಾಗೆ ಏನಾದ್ರೂ ತೊಂದರೆ ಆಗ್ಬೋದಾ ಅಂತ ಆತಂಕ ನನಗೆ. ನಿಮ್ ಕಾಳಜಿ ನನ್ಗೆ ಅರ್ಥ ಆಗುತ್ತೆ ಮಾವ, ಬಟ್ ನೀವ್ ಯಾಕೆ ಚಿಂತೆ ಮಾಡ್ತೀರಾ? ಅವ್ರಿಗೆ ಏನ್ ಬೇಕೋ ಎಲ್ಲ ಬರ್ಕೊಟ್ ಬಂದಾಗಿದೆಯಲ್ಲ, ನಿಮ್ಗೆ ಯಾಕೆ ಹೀಗೆ ಅನಿಸ್ತಾ ಇದೆ? ತಂದೆ ಆದ್ಮೇಲೆ ಆತಂಕ ಇದ್ದೇ ಇರುತ್ತಲ್ವ ಅಳಿ ಅಂದ್ರೆ. ಅದು ಅಲ್ಲದೆ ಭೂಮಿಕಾದು ನಿಮ್ದು ಜೀವನ ಸರಿ ಮಾಡೋ ಭರದಲ್ಲಿ ಎಲ್ಲಿ ಅಪೇಕ್ಷಾ ಜೀವನ ಏರ್ಪೇರ್ ಆಗ್ಬಿಡುತ್ತೋ ಅಂತ ಆತಂಕ ನನಗೆ. ಅದಕ್ಕೆ ಅವ್ರನ್ನ ನಮ್ಮನೆ ಕರ್ಸ್ಕೊಂಡ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಕ್ ಕರೆಸ್ತೆ. ಭೂಮಿ ಭೂಮಿ ಬಟ್ ಹಾಯ್, ಹೇಗಿದೆಯಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಯಾವಾಗ ಬಂದೆ? ನೆನ್ನೆ ರಾತ್ರಿನೇ ಬಂದೆ. ನಿನ್ನ ಈ ತರ ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಥ್ಯಾಂಕ್ ಯು. ಅಂತೂ ನೀವಿಬ್ರು ಗಂಡ ಹೆಂಡತಿ ಒಂದಾಗಿದ್ದು ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅದು ಸ್ಕೂಲಲ್ಲಿ ನಿಮ್ ಬಗ್ಗೆನೆ ಚರ್ಚೆ, ನಿಮ್ ಬಗ್ಗೆನೆ ಟಾಕ್ಸ್. ಹೌದಾ? ಬರೀ ಸ್ಕೂಲಲ್ಲ, ಇಡೀ ವಟಾರದಲ್ಲಿ, ಇಡೀ ಏರಿಯಾದಲ್ಲಿ ನಿಮ್ಮಿಬ್ರದೇ ಮಾತು. ಸಾಕು ಸಾಕು, ಖಾಲಿ ಎಳಿಬೇಡ. ನಾನೇನಕ್ಕೆ ಕಾಲು ಎಳಿಲಿ? ಇರೋ ವಿಷಯನೇ ಹೇಳ್ದೆ. ನನ್ಗಂತೂ ಸಿಕ್ಕಾಬಡೆ ಖುಷಿ ಆಯ್ತು ಭೂಮಿ. ಆದ್ರೆ ನನ್ನ ಕಡೆಯಿಂದ ಸಾರಿ, ನಾನು ನಿಮ್ಮ ಮನೆ ಪೂಜೆಗೂ ಬರೋದಕ್ಕಾಗ್ಲಿಲ್ಲ. ಊರಲ್ಲಿ ಎಮರ್ಜೆನ್ಸಿ, ನಾನು ಹೋಗ್ಲೇಬೇಕಾಯ್ತು. ಅದಕ್ಕೋಸ್ಕರ ಇಲ್ದೇ ಇದ್ರೆ ನೀವಿಬ್ರು ಹಾರ ಬದಲಾಯಿಸೋದನ್ನ ನಾನು ಹೇಗ್ ಮಿಸ್ ಮಾಡ್ಕೊಳ್ತಿದ್ದೆ. ಅದೇ ಮಿಸ್ ಆಗೋಯ್ತು, ಅದಕ್ಕೆ ಬೇಜಾರ್ ಕಣೆ. ಆಕ್ಚುಲಿ ತತ್ ನಂದು, ನಾನು ನಿನಗೆ ಲೀವ್ ಕೊಡಬಾರ್ದಾಗಿತ್ತು. ನಮ್ಮನೆ ಪೂಜೆಗೆ ಇಲ್ಲದೆ ಇರೋಂಗಾಗೋಯ್ತು ನೋಡು. ಬಟ್ ನೀನು ಮಲ್ಲಿ ಇಬ್ರು ಯಾವಾಗಲೂ ಕೇಳ್ತಿದ್ರಿ, ನೀನು ಗೌತಮ್ ಅವ್ರು ಒಂದೇ ಯಾವಾಗ ಆಗ್ತೀರಾ ಅಂತ. ನೋಡು,
ಆ ಒಂದು ಕ್ಷಣಕ್ಕೆ ನೀನೇ ಇರಲಿಲ್ಲ. ಟ್ರಾಜಿಡಿ. ಹೌದು, ದೊಡ್ಡ ಟ್ರಾಜಿಡಿನೇ. ಆದ್ರೂ ನೀವಿಬ್ರು ಒಂದಾದ್ರಲ್ಲ, ನನ್ಗಷ್ಟೇ ಸಾಕು. ಪ್ಲಾನ್ ಮಾಡಿ ನಿನ್ನ ವಟಾರಕ್ಕೆ ಕರೆಸ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತು. ಪ್ಲಾನಾ? ಪ್ಲಾನೇ. ಆಕ್ಚುಲಿ ನಾನು ಮಲ್ಲಿ ಒಂದಿನ ಮಾತಾಡ್ತಾ ಇರ್ಬೇಕಾದ್ರೆ ನಿನ್ ಭಾವನ್ ಫೋಟೋ ತೋರಿಸು, ಒಂದಿನಾನು ಅವ್ರನ್ನ ನೋಡಿಲ್ಲ ಅಂತ ಕೇಳ್ದೆ. ಅವ್ಳ ಫೋಟೋ ತೋರಿಸ್ದಾಗ ನನಗ್ ಶಾಕು, ಇವ್ರು ನಮ್ಮ ವಟಾರದಲ್ಲೇ ಇರೋದು, ನಿಮ್ ಗಂಡ ಇವರೇನಾ ಅಂತ. ಆವಾಗ ನೋಡು ನಾವು ನಿಜವಾಗ್ಲೂ ಪ್ಲಾನ್ ಮಾಡಿದ್ದು ನಿಮ್ಮಿಬ್ರನ್ನು ಹೇಗಾದ್ರೂ ಮಾಡಿ ಒಂದು ಮಾಡ್ಬೇಕು ಅಂತ. ನೀವಿಬ್ರು ಒಬ್ರನ್ನ ಒಬ್ರು ಅವಾಗವಾಗ ನೋಡ್ತಾ ಇದ್ರೆ ಮತ್ತೆ ಪ್ರೀತಿ ಬೆಳೆಯುತ್ತೆ, ಮತ್ತೆ ಮನ್ಸಾಗತ್ತೆ ಅನ್ನೋದಕ್ಕೋಸ್ಕರ ನಿನ್ನ ಈ ವಟಾರಕ್ಕೆ ಬರೋ ಹಾಗೆ ಮಾಡಿದ್ದು. ಅದಕ್ಕೋಸ್ಕರ ಮಲ್ಲಿ ನಿಮ್ಮ ಹಳೆ ಓನರ್ ಹತ್ರ ಕಾಲ್ ಕೆರೆದು ಜಗಳ ಮಾಡಿ ನೀವ ಮನೆಯಿಂದ ಹೊರಗೆ ಬರೋ ತರ ಮಾಡಿ ಈ ವಟಾರಕ್ಕೆ ಬಂದ್ರಿ. ಇದೇ ನೀವು ಈ ವಟಾರಕ್ಕೆ ಬರುವ ಹಿಂದಿನ ರಹಸ್ಯ. ಕೊನೆಗೂ ನಮ್ಮ ಕೈವಾಡ ಎಲ್ಲ ವರ್ಕೌಟ್ ಆಗಿ ನೀವಿಬ್ರು ಒಂದಾದ್ರಿ. ಅಷ್ಟೇ ಸಾಕು. ಪಾಪಾ ಎಷ್ಟು ಕಿಲಾಡಿ ನೀವಿಬ್ರು. ನನ್ನ ಬೆನ್ನ ಹಿಂದೆ ಏನೇನೋ ಮಾಡ್ಬಿಟ್ಟಿದ್ದೀರಾ. ಬಟ್ ಮೆಚ್ಚಬೇಕು ನಿಮ್ಮ ಆ್ಯಕ್ಟಿನ. ಎಲ್ಲಾನು ಮಾಡಿ ನಾವೇನೋ ಮಾಡೇ ಇಲ್ಲ, ನಮಗೇನು ಗೊತ್ತಿಲ್ಲ ಅನ್ನೋ ಥರ ಆ್ಯಕ್ಟ್ ಮಾಡಿದ್ರಲ್ಲ, ಸೂಪರ್. ಕಾವೇರಿ, ನಾನು ನಿನ್ನ ತುಂಬಾನೇ ಇನ್ನೋಸೆಂಟ್ ಅಂತ ಅನ್ಕೊಂಡಿದ್ದೆ. ಈಗ ಅರ್ಥ ಆಗ್ತದೆ ಇನ್ನೋಸೆಂಟ್ ಇರೋರು ಡೇಂಜರು ಅಂತ. ಹಲೋ, ನಾನು ಈಗಲೂ ಇನ್ನೋಸೆಂಟೇನಮ್ಮ. ಏನೋ ನನ್ನ ಫ್ರೆಂಡಿಗೆ ಒಳ್ಳೇದಾಗ್ಲಿ, ಅವಳ ಲೈಫ್ ಒಂದು ಟ್ರ್ಯಾಕಿಗೆ ಬರಲಿ ಅಂತ ಹೀಗೆಲ್ಲ ಮಾಡಿದೆ. ಏನ್ ತಪ್ಪ? ಇಲ್ಲ, ಉದ್ದೇಶ ಒಳ್ಳೇದಿದ್ರೆ ಏನ್ ಮಾಡಿದ್ರು ಸರಿನೇ. ಸಾಕು ನಿನ್ನ ಎಕ್ಸ್ಪ್ಲನೇಷನ್ ಬೇಡ. ನೀನೆಂತ ಅಮೂಲ್ ಬೇಬಿ ಅಂತ ಚೆನ್ನಾಗಿ ಗೊತ್ತು.